ಎಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ, 450 ರುಪೀಸ್ಗೆ ಸ್ಟ್ಯಾಂಡರ್ಡ್ ಪ್ರೈಸಿಂಗ್ ಆಗಿ ನಾವು ರೀಡಿಂಗ್ಸ್ ನ ಮಾಡ್ತಾ ಇದೀವಿ. ಯಾವುದೇ ರೀತಿ ಆಫರ್ಸ್ ಇರೋದಿಲ್ಲ. ಸೊ ನೀವು ಯಾವಾಗಲೇ ರೀಡಿಂಗ್ಸ್ ನ ನೀವು ಕೇಳಬೇಕು ಅಂತ ಅಂದ್ರೆ 450 ರುಪೀಸ್ ಇರುತ್ತೆ. ಅನ್ಲಿಮಿಟೆಡ್ ಕ್ವಶನ್ಸ್, ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು. ಥ್ರೂ ಫೋನ್ ಕಾಲ್ ನಿಮಗೆ ರೀಡಿಂಗ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ನಾನು ಮೊದಲೆಲ್ಲ 800 700ಗೆ ರೀಡಿಂಗ್ ಮಾಡ್ತಾ ಇದ್ದೆ. ಬಟ್ ಎಲ್ಲರಿಗೂ ಯೂಸ್ಫುಲ್ ಆಗಲಿ, ಆಫರ್ ಇಲ್ದೇನೂ ಕೂಡ ಪಾಪ ತುಂಬಾ ಜನ ಕೇಳ್ತಿರ್ತೀರ. ಸೊ ಹಾಗಾಗಿ 450 ಅನ್ನೋದು ಒಂದು ಅಫೋರ್ಡಬಲ್ ಪ್ರೈಸ್ ಅಂತಾನೆ ಅನ್ಕೋತೀನಿ, ಒಂದು ಸ್ಟ್ಯಾಂಡರ್ಡ್ ಪ್ರೈಸ್. ಓಕೆ, ಸೊ ಈ ಒಂದು 450 ರುಪೀಸ್ಗೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸ್ಟ್ಯಾಂಡರ್ಡ್ ರೀಡಿಂಗ್ ಅಂತ ನಾನು ಹೇಳ್ತೀನಿ. ಯಾವುದೇ ರೀತಿ ಫ್ರಾಡ್ ಅಂತೂ ಅಲ್ವೇ ಅಲ್ಲ. ಸೊ ವೇಟ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ರೀಡಿಂಗ್ ಸಿಗುತ್ತೆ. ಸೊ ನಾನು ಏನಾದ್ರೂ ಫೋನ್ ಕಾಲ್ ಎತ್ತಿಲ್ಲ ಅಂತ ಅಂದ್ರೆ ದಯವಿಟ್ಟು ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ನಾನು ಯಾವಾಗ ರಿಪ್ಲೈ ಮಾಡ್ತೀನಿ ಅವಾಗ ನೀವು ಪೇಮೆಂಟ್ ನ ಮಾಡಿ. ಯಾಕಂತಂದ್ರೆ ತುಂಬಾ ಜನ ಪೇಮೆಂಟ್ ಮಾಡಿರ್ತೀರ, ಪೇಮೆಂಟ್ ನ ನಾನು ಹಿಸ್ಟ್ರಿ ತೆಗೆದು ನೋಡಕ್ಕಾಗಲ್ಲ, ಬಿಕಾಸ್ ತುಂಬಾನೇ ಅಪಾಯಿಂಟ್ಮೆಂಟ್ಸ್ ಬುಕ್ ಆಗಿರ್ತವೆ. ಸೊ ಹಾಗಾಗಿ ನಾನು ಕನ್ಫರ್ಮೇಶನ್ ಕೊಟ್ಟಾಗ ಮಾತ್ರನೇ ನೀವು ದಯವಿಟ್ಟು ಪೇ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಇದು ನನ್ನ ಅಪ್ಡೇಟ್. ಸೊ ಇನ್ನು ಮುಂದೆ ರೆಗ್ಯುಲರ್ ಆಗಿ ವಿಡಿಯೋಸ್ ನಾನು ಮಾಡ್ತೀನಿ, ಯಾವುದೇ ರೀತಿ ಮಿಸ್ ಮಾಡೋದಿಲ್ಲ ಅಂತ ಹೇಳ್ತಾ. ಸೊ ಎಸ್ ಗೈಸ್, ಸೊ ಯಾರೆಲ್ಲ 7 days ಮಾಸ್ಟರ್ ಕ್ಲಾಸ್ ಟ್ಯಾರೋ ರೀಡಿಂಗ್ ಕೋರ್ಸಸ್ ಇಂಟ್ರೆಸ್ಟ್ ಇದೆ, ನಾವು 2000 ವಿತ್ ಸರ್ಟಿಫಿಕೇಟ್ಗೆ ನಾವು ಕೋರ್ಸಸ್ ನ ಸ್ಟಾರ್ಟ್ ಮಾಡಿದೀವಿ. ಸೊ ಇಂಟ್ರೆಸ್ಟ್ ಇದ್ದವರು ಎನ್ರೋಲ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ನಾನು ರಿಸೀವ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಅಂತ ಹೇಳ್ತಾ. ಸೊ ಎಸ್ ಗೈಸ್, ಈ ಕ್ವಶನ್ ತುಂಬಾ ಜನ ಕೇಳ್ತಿರ್ತಾರೆ ರೀಡಿಂಗ್ಸ್ ಅಥವಾ ಪರ್ಸನಲ್ ರೀಡಿಂಗ್ಸ್ ಗೆ ಬಂದಾಗ. ನಮ್ಮ ಪಾರ್ಟ್ನರ್, ನಾವ್ ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದೀವಿ, ಆ ಒಂದು ವ್ಯಕ್ತಿ ನಮ್ಮನ್ನ ಮಿಸ್ ಮಾಡ್ಕೋತಿರ್ತಾರ, ಪ್ರತಿದಿನ ನಮ್ಮನ್ನ ನೋಡಿರಲ್ಲ ಅವರು, ಅಥವಾ ಫೋನ್ ಕಾಲ್ ಮೆಸೇಜಸ್ ಅಲ್ಲೇ ಇರ್ತಾರೆ, ನಮ್ಮನ್ನ ಮಿಸ್ ಮಾಡ್ಕೋತಾರ ಅನ್ನೋದನ್ನ ಹೇಳಿ ಅಂತ ಕೇಳಿದೀರಾ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮ್ಗಾಗಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಪಾರ್ಟ್ನರ್, ನೀವು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೀರಾ, ಆ ಒಂದು ವ್ಯಕ್ತಿ ನಿಮ್ಮನ್ನ ಹಾರ್ಟ್ಲಿ ಮಿಸ್ ಮಾಡ್ಕೋತಾರ ಅನ್ನೋದ್ರ ಬಗ್ಗೆ ಇರುತ್ತೆ. ಮತ್ತೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಅಂತ ಹೇಳುತ್ತಾ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಹಂಗೆ ಶಫಲ್ ಮಾಡೋಣ ವಿತೌಟ್ ಎನಿ ಕಟ್ಸ್ ಅಂಡ್ ಎಡಿಟ್ಸ್. ಓಕೆ, ಸೊ 8 of Wands, oh my god, 6 of Swords, okay, 7 of Pentacles, Hanged Man ಇದೆ, and bottom of the card 10 of Pentacles. ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, 10 of Pentacles ಇದೆ, and Hanged Man ಇದೆ, ಓಕೆ, and 8 of Pentacles, ಮತ್ತೆ 6 of Swords and 8 of Wands. ಸೊ ಇಷ್ಟು ಕಾರ್ಡ್ಸ್ ನಿಮಗಾಗಿ ಬಂದಿದೆ ಅಂತ ನಾನು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಗೈಸ್, ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದ್ ವಿಡಿಯೋನ ನೋಡ್ತಾ ಇದ್ದೀರಾ, ಆ ಒಂದ್ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದಾರ ಅಂದ್ರೆ ಖಂಡಿತವಾಗ್ಲೂ ಹೌದು. ಆ ಒಂದ್ ವ್ಯಕ್ತಿ ತುಂಬಾನೇ ನಿಮ್ಮನ್ನ ಡೀಪ್ ಆಗಿ ಮಿಸ್ ಮಾಡ್ಕೋತಾ ಇದಾರೆ, ಥಿಂಕ್ ಮಾಡ್ಕೋತಾ ಇದಾರೆ. ಯಾಕೆ ಅಂತ ಅಂದ್ರೆ ನೋಡಿ, 8 of Wands ಇದೆ. ಸೊ ಎಲ್ಲೊಂದ್ ಕಡೆ ಮೇ ಬಿ ನೀವು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರಬಹುದು, ಅಥವಾ ನಿಮ್ಮ ವ್ಯಕ್ತಿನ ನೀವು ಸರಿಯಾಗಿ ಮಾತಾಡಿಸದೇ ಇರಬಹುದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ಅಥವಾ ಬ್ಲಾಕ್ ಅನ್ಬ್ಲಾಕ್, ಟಾಮ್ ಅಂಡ್ ಜೆರಿ ಜಗಳ ನಿಮ್ಮಿಬ್ಬರ ಮಧ್ಯೆ ನಡೀತಿರ್ಬಹುದು. ಸೊ ಹಾಗಾಗಿ ಒಂದ್ ವ್ಯಕ್ತಿ ನಿಮ್ ಜೊತೆಗೆ ಮಾತಾಡ್ಬೇಕು, ನಿಮ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ತುಂಬಾ ಲಾಂಗ್ ಟೈಮ್ ಆಗ್ತಾ ಬರ್ತಾ ಇದೆ, ನೀವಿಬ್ರು ಸರಿಯಾಗಿ ಮಾತಾಡಿ, ಟೆಕ್ಸ್ಟ್ ಮಾಡಿ, ಅಥವಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಮೇ ಬಿ ಇದೀರಾ, ಮೋರ್ ದೆನ್ 60 to 80 ಕಿಲೋಮೀಟರ್ಸ್ ದೂರ ಇರಬಹುದು. ಸೊ ನಿಮ್ಮ ವ್ಯಕ್ತಿ ನೋಡ್ಬೇಕು ಅಂದಾಗಲ್ಲ, ಅವ್ರಿಗೆ ನಿಮ್ಮನ್ನ ನೋಡೋದಿಕ್ಕಾಗೋದಿಲ್ಲ, ಥ್ರೂ ಫೋನ್ ಕಾಲೇ ನಿಮ್ಮನ್ನ ನೋಡ್ಬೇಕಾಗತ್ತೆ. ಸೊ ಹೀಗಾಗಿ ಒಂದ್ ವ್ಯಕ್ತಿ ತುಂಬಾನೇ ನಿಮ್ಮ ಬಗ್ಗೆ ಎಲ್ಲ ಒಂದ್ ಕಡೆ ತುಂಬಾ ಮಿಸ್ ಮಾಡ್ಕೋತಾ ಇದಾರೆ. ಇನ್ ದ ಸೇಮ್ ಟೈಮ್ ನೀವು ಸರಿಯಾಗಿ ಮಾತಾಡ್ತಾ ಇಲ್ಲ ಅನ್ಕೋತೀನಿ. ಯಾಕಂತ ಅಂದ್ರೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಕೂಡ ಇಲ್ಲಿ ತುಂಬಾ ಜನಕ್ಕೆ ಕಾಣಿಸ್ತಾ ಇದೆ. ಸೊ ನೀವೇನಾದ್ರೂ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ, ನಿಮ್ ಜೊತೆಗೆ ಮಾತಾಡ್ಬೇಕು, ಜಗಳ ಆದ್ರೂ ಪರವಾಗಿಲ್ಲ, ಆ ಒಂದ್ ವ್ಯಕ್ತಿ ಅನುಸರಿಸ್ಕೊಂಡು ಹೋಗ್ಬೇಕು, ನನ್ನ ವ್ಯಕ್ತಿ ನನ್ನ ಜೊತೆಗೆ ಮಾತಾಡ್ಬಿಟ್ರೆ ಸಾಕಪ್ಪ ಅನ್ನೋ ಲೆವೆಲ್ಗೆ ಈ ಒಂದ್ ವ್ಯಕ್ತಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ಅಂಡ್ ಇನ್ ದ ಸೇಮ್ ಟೈಮ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು. ಅಂದ್ರೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೇಕು ಅವರು. ಇಷ್ಟು ದಿನಗಳ ಕಾಲ ಅವರು ನಿಮ್ಮನ್ನ ನೋಡಕ್ ಆಗಿರ್ಲಿಲ್ಲ, ಮೀಟ್ ಮಾಡಕ್ ಆಗಿರ್ಲಿಲ್ಲ. ಯಾಕಂತ ಅಂದ್ರೆ ಇವರು ತುಂಬಾನೇ ಬಿಸಿ ಇರ್ತಾ ಇದ್ರು, ಕೆಲಸ ಕಾರ್ಯದಲ್ಲಿ ತುಂಬಾನೇ ತೊಡಗಿಸ್ಕೊಂಡಿದ್ರು, ಅಥವಾ ಮೇ ಬಿ ತುಂಬಾನೇ ಇವರು ಟ್ರಾವೆಲಿಂಗ್ ಮಾಡ್ತಿರ್ಬಹುದು. ಯಾಕಂತ ಅಂದ್ರೆ 6 of Swords ಒಂದು ಮೂವಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಸೊ 6 of Swords ಡಿಫೈನ್ಸ್ ದಟ್ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ
ಟ್ರಾವೆಲ್ ಮಾಡ್ತಿದ್ದಾರೆ ಅಂತ. ಸೊ ಒಂದ್ ಪ್ಲೇಸ್ ಟು ಅನದರ್ ಪ್ಲೇಸ್ ಇವರು ವರ್ಕ್ ಇಂದ ತುಂಬಾ ಬೇರೆ ಬೇರೆ ಕಂಟ್ರೀಸ್ಗೆ ಹೋಗ್ತಿರ್ಬೋದು, ಬೇರೆ ಬೇರೆ ಸಿಟೀಸ್ಗೆ ಹೋಗ್ತಿರ್ಬೋದು. ಸೊ ಹಾಗಾಗಿ ನಿಮ್ಗೆ ಟೈಮ್ ಕೊಡೋದಿಕ್ ಆಗ್ತಾ ಇಲ್ಲ. ಅದು ನಿಮ್ಗೆ ಕಂಪ್ಲೇಂಟ್ ಇದೆ. ನನ್ನ ವ್ಯಕ್ತಿ ಯಾವಾಗ್ಲೂ ಕೆಲ್ಸದಲ್ಲಿ ಬಿಸಿ ಇರ್ತಾರೆ, ಅವರ ಗೋಲ್ಸ್ ಮೇಲೆ ಬಿಸಿ ಇರ್ತಾರೆ, ನನಗೆ ಟೈಮ್ ಕೊಡ್ತಾ ಇಲ್ಲ, ಟೈಮ್ ಕೊಡಕ್ ಇವ್ರು ರೆಡಿ ಇಲ್ಲ. ಸೊ ನಾನ್ ಬಿಸಿ ಇದ್ದಾಗ ಇವ್ರು ಫ್ರೀ ಇರ್ತಾರೆ, ಇವ್ರು ಫ್ರೀ ಇದ್ದಾಗ ನಾನ್ ಇರೋದಿಲ್ಲ. ಇದೇ ರೀತಿ ನಿಮ್ಮಿಬ್ರು ಮಧ್ಯ ಜಗ್ಲಿಂಗ್ ಆಗ್ತಾನೆ ಇದೆ. ಬಟ್ ನಥಿಂಗ್ ಟು ವರಿ, ಕಮಿಂಗ್ ಡೇಸ್ ಅಲ್ಲಿ ವಿತ್ ಇನ್ ದ ನೆಕ್ಸ್ಟ್ 2 weeks ಅಲ್ಲಿ ಇವರು ನಿಮ್ ಜೊತೆಗೆ ಡೆಫಿನೆಟ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅವರೇ ಅನ್ಕೊಂಡಿದ್ದಾರೆ ಇವಾಗ ನಾನು ಏನಾದ್ರೂ ನನ್ನ ವ್ಯಕ್ತಿ ಹತ್ರ ನಾನು ಮಾತಾಡಿಲ್ಲ, ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತಂದ್ರೆ ಇವರೇ ನನ್ನ ಬಿಟ್ಟು ಹೋಗ್ಬಿಡ್ತಾರೆ. ಆ ಲೆವೆಲ್ಗೆ ನಮ್ಮಿಬ್ಬರ ಮಧ್ಯೆ ಇಲ್ಲಿ ಜಟಾಪಟಿ ನಡೀತಿದೆ ಅಂತ. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇಂಟ್ರೋವರ್ಟ್. ಯಾಕಂತ ಅಂದ್ರೆ ಇವರು ಅಷ್ಟು ನಿಮ್ಮ ಬಗ್ಗೆ ಅವ್ರು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅಂತ ಹೇಳಿ ಇವ್ರ ಮೇಲೆ ಇವ್ರಿಗೆ ನಿಮ್ಮ ಪ್ರೀತಿನೇ ಇಲ್ಲ ಅಂತ ಅಲ್ಲ, ಡೆಫಿನೆಟ್ಲಿ ಪ್ರೀತಿ ಇದೆ. ಸೊ ಪ್ರೀತಿನ ಯಾವ ತರ ವ್ಯಕ್ತಪಡಿಸೋದು ಅನ್ನೋದು ಇವ್ರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಕೆಲವೊಂದ್ಸತಿ ನಿಮ್ಮಿಬ್ರ ಮಧ್ಯೆ ಅದಕ್ಕೆ ಜಗಳ ಆಗುತ್ತೆ ಅನ್ಕೋತೀನಿ. ಸೊ ನಥಿಂಗ್ ಟು ವರಿ, ದಿಸ್ ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನ ಇಷ್ಟ ಪಡ್ತಿದ್ದಾರೆ, ಪ್ರೀತಿ ಮಾಡ್ತಿದ್ದಾರೆ. ನೋಡಿ, ಪ್ರೀತಿ ಮಾಡೋರು ಯಾವಾಗ್ಲೂ ನಾನು ನಿನ್ನ ಇಷ್ಟ ಪಡ್ತೀನಿ, ಪ್ರೀತಿ ಮಾಡ್ತೀನಿ, ಮದ್ವೆ ಮಾಡ್ಕೋತೀನಿ, ನೀನ್ ಹೆಂಗಿದ್ಯಾ, ಎಲ್ಲಿದ್ಯಾ, ಈ ತರದೆಲ್ಲ ಕ್ವಶನ್ಸ್ ಕೇಳೋಲ್ಲ. ಸೊ ಯಾರು ಪ್ರೀತಿ ಮಾಡ್ತಿರೋ ಅವರ ಮನ್ಸಿನಲ್ಲೇ ನಿಮ್ಮನ್ನ ಪೂಜೆ ಮಾಡ್ತಿರ್ತಾರೆ, ಅವರ ಮನ್ಸಿನಲ್ಲೇ ನಿಮ್ಮನ್ನ ಲೈಕ್ ಏನೋ ದೇವತೆ ಅಂತ ಅವರು ನಿಮ್ಮನ್ನ ಟ್ರೀಟ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಪ್ರೀತಿ ರಿಯಲ್ ಯಾವ್ದು ಫೇಕ್ ಯಾವ್ದು ಅಂತ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಬಟ್ ನೀವ್ ಹೆಂಗೆ ಅಂದ್ರೆ ನೀವು ಎಕ್ಸ್ಪ್ರೆಸ್ ಮಾಡ್ತೀರಾ, ತುಂಬಾನೇ ಅವ್ರ ಹತ್ರ ಎಕ್ಸ್ಟ್ರೋವರ್ಟ್ ಆಗಿ ಮಾತಾಡ್ತೀರಾ, ತುಂಬಾನೇ ಬೋಲ್ಡ್ ಆಗಿದ್ದೀರಾ. ಬಟ್ ನಿಮ್ಮ ವ್ಯಕ್ತಿ ಅಷ್ಟು ಬೋಲ್ಡ್ ಇಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಂಡ್ Eight of Pentacles, this person is actually waiting for the right time. ನಿಮ್ಗೊಂದು ಸಸ್ಪೆನ್ಸ್ ಅಥವಾ ಸರ್ಪ್ರೈಸ್ ಕೊಡ್ಬೇಕು, ಅಥವಾ ನಿಮ್ಗೆ ಏನಾದ್ರೂ ಒಂದು ಗಿಫ್ಟ್ ಕೊಡ್ಬೇಕಂತ ತುಂಬಾ ವೇಟ್ ಮಾಡ್ತಿದ್ರೆ, ಅಥವಾ ಯು ಡೋಂಟ್ ಎಕ್ಸ್ಪೆಕ್ಟ್ ಎನಿ ಗಿಫ್ಟ್ ಫ್ರಮ್ ಯುವರ್ ಪರ್ಸನ್. ಬಟ್ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿ ನನಗೆ ಒಂದು ಅಪಾಲಜಿ ಕೇಳೋಕ್ಕೂ ಆಗಲ್ಲ, ಬಟ್ ಅಪಾಲಜಿ ಕೇಳೋಂಗೂ ಇರ್ಬೇಕು. ಆ ರೀತಿ ನನ್ನ ವ್ಯಕ್ತಿಗೆ ಒಂದು ಗಿಫ್ಟ್ ನ ಕೊಡ್ಬೇಕು, ಪ್ರೆಸೆಂಟ್ ಮಾಡ್ಬೇಕು, ಅಥವಾ ಇವ್ರ ಹತ್ರ ಒಂದು ಸರ್ಪ್ರೈಸ್ ಕೊಡ್ಬೇಕು, ನಿಮ್ಮನ್ನ ಅನ್ಪ್ಲಾನ್ಡ್ ಆಗಿ ನಿಮ್ಮನ್ನ ಮೀಟ್ ಮಾಡ್ಬೇಕು. ಇದೆಲ್ಲನೂ ಅವರ ಒಂದು ಥಾಟ್ಸ್ ಗಳು ಬರ್ತಾ ಇದೆ. ಬಟ್ ಇದ್ರಲ್ಲಿ ಯಾವ್ದಾದ್ರು ಈ ಒಂದು ವ್ಯಕ್ತಿ ಖಂಡಿತ ಕಮಿಂಗ್ ಡೇಸ್ ಅಲ್ಲಿ ಮಾಡೇ ಮಾಡ್ತಾರೆ ಅಂತ ಹೇಳ್ತೀನಿ. ವೆಯ್ಟ್ ಮಾಡ್ತಾ ಇರಿ. ಅಂಡ್ ಆಂಗಲ್ ಮೇಲಿದೆ, ಸಮ್ ಟೈಮ್ ದಿಸ್ ಪರ್ಸನ್ ಫೀಲ್ ಲೈಕ್ ನನ್ನ ವ್ಯಕ್ತಿ ನನ್ನ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ನನ್ನ ಜೊತೆಗೆ ಲಾಯಲ್ ಆಗಿದ್ದಾರೆ, ಎಷ್ಟು ಆನೆಸ್ಟಿ ಆಗಿದ್ದಾರೆ, ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ನನ್ನ ಎಷ್ಟು ಹಚ್ಕೊಂಡಿದ್ದಾರೆ, ನಮ್ಮಿಬ್ರ ಮಧ್ಯೆ ಎಷ್ಟು ಎಮೋಷನಲ್ ಬಾಂಡಿಂಗ್ ಇದೆ. ನಾನು ತುಂಬಾ ಅದೃಷ್ಟ ಮಾಡಿದೀನಿ, ನಾನು ತುಂಬಾನೇ ಅವ್ರಿಗೆ ಟೈಮ್ ಕೊಡ್ಬೇಕು. ಅಥವಾ ಈ ಒಂದು ವ್ಯಕ್ತಿಗೆ ಯಾವ ತರ ಅಂದ್ರೆ ಸ್ವಲ್ಪ ಸಮ್ ಟೈಮ್ಸ್ ದಿಸ್ ಪರ್ಸನ್ ಫೀಲ್ ವೆರಿ ಎಮೋಷನಲ್. ನನ್ನ ವ್ಯಕ್ತಿ ನನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅನ್ಸುತ್ತೆ, ಅವ್ರಿಗೆ ನನಗಿಂತ ಒಳ್ಳೆ ಪಾರ್ಟ್ನರ್ ಸಿಗ್ಬೇಕಾಗಿತ್ತು, ಬಟ್ ನನ್ನಂತ ಒಂದು ಸಿಕ್ಬಿಟ್ಟ, ಈ ರೀತಿ ಅವ್ರಿಗೆ ಅನ್ಸುತ್ತೆ. ಸಮ್ ಟೈಮ್ಸ್ ಅವರ ಬಿಹೇವಿಯರ್ ತುಂಬಾ ರೂಡ್ ಆಗಿರುತ್ತೆ ನಿಮ್ಮ ಹತ್ರ. ಇದೆಲ್ಲಾನು ಅನ್ಕೊಂಡಾಗ ಕೆಲವೊಂದ್ಸತಿ ಅವ್ರಿಗೆ ಅನ್ಸುತ್ತೆ ನನ್ನ ವ್ಯಕ್ತಿ ನನ್ಗಿಂತ ತುಂಬಾ ಒಳ್ಳೆಯವರು, ಈ ರೀತಿ ಎಲ್ಲ ಅನ್ಸಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಎಮೋಷನಲ್. ಸೊ ಎಮೋಷನಲ್ ಆಗಿದ್ದೀನಿ ಅನ್ನೋದು ಅವ್ರು ನಿಮ್ಮ ಹತ್ರ ಹೇಳ್ಕೊಳಲ್ಲ, ಬಟ್ ತುಂಬಾ ಎಮೋಷನಲ್ ನಿಮ್ ವ್ಯಕ್ತಿ, ಈ ರೀತಿ ಇರೋಂತ ಪಾರ್ಟ್ನರ್ ಅಂತ ನಾನು ಹೇಳ್ತೀನಿ. ಅಂಡ್ ನೋಡಿ, 10 of Pentacles ಇದೆ. ಸೊ 10 of Pentacles ಇರೋದ್ರಿಂದ ಡೆಫಿನೆಟ್ಲಿ ಅವ್ರು ಆಲ್ರೆಡಿ ಲೈಕ್ ನಿಮ್ಗೆ ಪೆಟ್ಸ್ ಅಂದ್ರೆ ತುಂಬಾ ಇಷ್ಟ ಇರ್ಬೋದು, ನಿಮ್ಗೆ ಪೆಟ್ಸ್ ಪ್ರೆಸೆಂಟ್ ಕೊಡ್ಬೇಕು, ಅಥವಾ ಸಮಥಿಂಗ್ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು, ಅಥವಾ ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬೇಕು, ಇವ್ರಿಗೆ ಅಂತಾನೆ ಟೈಮ್ ತೆಗೆದು ನಾನು ಟೈಮ್ನ ಕೊಡ್ಬೇಕಂತ. ಸೊ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತಾ ಇದಾರೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.